ಮಂಗಳೂರು ಯಾವಾಗಲೂ ಕೂಡ ಒಂದು ಶಾಂತಿಯ ತೋಟ ಆಗಿ ನೆಲೆತ್ಕೊಂಡು ಇರಬೇಕು ಅನ್ನೋದು ನಮ್ಮ ಆಸೆ. ಏನು ಗೋವಾಲ್ ಏನಿದೆ ಮತ್ತು ಏನು ನಮ್ಮ ಕೇರಳಲ್ಲಿ ಏನಿದೆ ಅದೇ ರೀತಿ ಇಲ್ಲೂ ಕೂಡ ಪಾಲಿಸಿಯನ್ನ ಮಾಡೋಂಥ ಒಂದು ವ್ಯವಸ್ಥೆಗೆ ನಾವು ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ತಂದು ನಿಮಗೆ ಎಲ್ಲ ಥರದ ಸಹಕಾರವನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಾವೆಲ್ಲ 11 ಗಂಟೆ 12 ಗಂಟೆವರೆಗೂ ಕೂಡ ಲೈವ್ ಆಗಿ ಈ ಮಂಗಳೂರು ಇಡೀ ಒಂದು ಕರಾವಳಿ ಪ್ರದೇಶನ ನಾವು ಇಡಬೇಕಾಗ್ತದೆ. ಅಸೆಂಬ್ಲಿಯಲ್ಲಿ ಭಾಷಣ ಮಾಡಬೇಕಾದ್ರೆ ನಾನು BJP ಸ್ನೇಹಿತರು ಎಲ್ಲ ನೋಡ್ತಾ ಇದ್ರು ನನ್ನ. ಮಂಗಳೂರು ಹ್ಯಾಸ್ ಬಿಕಮ್ ಎ ಡೆಡ್ ಸಿಟಿ ಅಂತ ಹೇಳಿದೆ. ಅವರೆಲ್ಲ ಕೇಳಿದ್ರು, ಏನು ಈ ರೀತಿ ನನಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೆಲವು ನನ್ನ BJP ಶಾಸಕರೆಲ್ಲ ನನ್ನ ಹತ್ರ ಚರ್ಚೆ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೆ ಉತ್ತರ ಕೊಟ್ಟೆ ನಾನು, ಯಾಕೆ ಡೆಡ್ ಸಿಟಿ ಅಂತ ಹೇಳಿದೆ ಅಂತೇಳಿ. ಅದಾದ್ಮೇಲೆ ಅವರು ಒಪ್ಕೊಂಡ್ರು ನನ್ನ ಹತ್ರ, ನಿಮ್ಮ ಹತ್ರ ಒಪ್ಕೊಳ್ತೀವಿ ಅಂತೇಳಿ. ಏನು ನನ್ನ ಚಿಂತನೆ ಕಲ್ಪನೆ ಇದೆ, ನಮ್ಮ ಸರ್ಕಾರದ ಕಲ್ಪನೆ ಏನಿದೆ ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಅವರಿಲ್ಲ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನೀವು ಹೇಳುತ್ತಲ್ಲ ಅರ್ಥ ಇದೆ, ಇದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ, ನೀವು ಮುಂದುವರಿರಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸ್ಪೀಕರ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು, ಮಂತ್ರಿಗಳು ಮಾಡಿದ್ರು. ಸೊ ಅದಾದ್ಮೇಲೆ ನಾನು ಮಂಗಳೂರಲ್ಲೇ ಮತ್ತೊಂದು ಸಭೆಯನ್ನು ಮಾಡಿ ನಮ್ಮ HK ಪಾಟೀಲ್ ಅವರು ಟೂರಿಸಂ ಪಾಲಿಸಿ ತೆಗೆದುಕೊಂಡು ಬಂದ್ರು. ಇನ್ನ ಸ್ವಲ್ಪ ಆಡ್ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ ಅಲ್ಲಿ ನಾವು ಚಿಂತನೆ ಮಾಡಿದ್ವು. ಸೊ ಏನಾದ್ರು ಆಡ್ ಮಾಡಬೇಕಾದ್ರೆ ನಿಮ್ಮನ್ನು ಕೇಳಬೇಕು, ನಾವು ನಿಮ್ಗೆ ಏನು ಬೇಕು ಅಂತ ಕೇಳಬೇಕು, ನಿಮ್ಮ ಆಲೋಚನೆ ಏನು ಅಂತ ಕೇಳಬೇಕು, ನಿಮ್ಮ ಕಷ್ಟ ಏನು ಅಂತ ಕೇಳಬೇಕು, ಯಾವ ರೀತಿ ನಿಮ್ ಶಕ್ತಿ ಕೊಡಬೇಕು ಅಂತ ಹೇಳ್ಬಿಡ್ಬೇಕು. ಯಾಕೆಂದ್ರೆ ನೀವು ಶಕ್ತಿಶಾಲಿಯಾಗಿದ್ರೆ ನಾವು ಶಕ್ತಿಶಾಲಿಯಾಗಿದ್ದಂಗೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಬೇಕು ಅಂತೇಳಿ ನಾನು ಕೂಡ ನಮ್ಮ 3 ಜನ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ನಿಮ್ದೇನಿದೆ ಅನ್ನೋದನ್ನ ನೀವು ಕೂಡ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಅವ್ರಿಗೂ ತಿಳಿಸ್ದೆ. ಇವತ್ತು ಅವರು ಕೂಡ ಅವರ ಜಿಲ್ಲೆಯ ಸಂಪತ್ತು ಏನಿತ್ತು ಅದನ್ನು ಕೂಡ ಅವರು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದಾದ ಮೇಲೆ ನಮ್ಮ ಕ್ರೆಡೈನವರು ಮತ್ತು ನಿಮ್ಮ ಎಲ್ಲ ಮುಖ್ಯಸ್ಥರು ಕೂಡ, ಇಂಡಸ್ಟ್ರೀಸ್ ಅವರೆಲ್ಲ ಕೂಡ ಮಾಡಿದ್ದಾರೆ. ಅನೇಕ ಇನ್ವೆಸ್ಟರ್ಸ್ ಕೂಡ ಅನೇಕರು ನಿಮ್ಮ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಿ. ನಿಮ್ಮ ಸಲಹೆ ಎಲ್ಲ ಕೂಡ ಸರ್ಕಾರ ಡಾಕ್ಯುಮೆಂಟ್ ಮಾಡಿಕೊಂಡಿದೆ. ಇವತ್ತು ಕರಾವಳಿ ಅಂದರೆ ಇದೊಂದು ದೊಡ್ಡ ಸೌಂದರ್ಯ, ಜ್ಞಾನ, ಸಂಪತ್ತಿನ ಒಂದು ದೊಡ್ಡ ರಾಶಿ, ದೈವ, ದೇವಾಲಯ, ಶಕ್ತಿ, ದೇವತೆಗಳ ಬೀಡಿದು. ಇದನ್ನ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು, ವ್ಯಾಪಾರಿಗಳಿಗೂ ಒಂದು ದೊಡ್ಡ ನಿಧಿ, ಪ್ರವಾಸಿಗಳಿಗೆ ಇದೊಂದು ಸ್ವರ್ಗ. ಏನು 320 ಕಿಲೋಮೀಟರ್ ಈ ಒಂದು ಸಮುದ್ರದ ಕಡಲಿದೆ, ಇದಲ್ಲದೆ ನದಿಗಳಿದೆ, ಹಸುಗಳ ತಾಣ ಏನಿದೆ, ವಿಶಿಷ್ಟವಾದಂಥ ಕಲೆ ಸಂಸ್ಕೃತಿ ಎಲ್ಲ ಕೂಡ ಇದೆ. ಇದನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದು ನಮಗೆ ಇಲ್ಲಿ ಮುಖ್ಯ. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಹೊಸ ಒಂದು ಟೂರಿಸಂ ಇದನ್ನ IT ಪಾಲಿಸಿ ಮಾಡಿದ್ದು. IT ಪಾಲಿಸಿ ಇಡೀ ರಾಜ್ಯದಲ್ಲಿ ಯಶಸ್ಸಾಯಿತು, ಬೆಂಗಳೂರಲ್ಲಿ ಯಶಸ್ಸಾಯಿತು, ಆದರೆ ಮಂಗಳೂರಲ್ಲಿ ಯಶಸ್ಸಾಗಲಿಲ್ಲ. ಸ್ವಲ್ಪ ಪ್ರಾರಂಭ ಆಯಿತು, ಇನ್ಫೋಸಿಸ್ ಅವ್ರು ಬಂದರು, ಬೇರೆ ಕೆಲವರೆಲ್ಲ ಬಂದರು, ಆಮೇಲೆ ಅದು ಕ್ಷೀಣಿಸ್ತಾ ಇತ್ತು. ಆದರೆ ಅದೇ ನಿಮ್ಮ ಹುಡುಗರುಗಳು ಮತ್ತೆ ಬಂದು ಬೆಂಗಳೂರಲ್ಲಿ, ದುಬೈನಲ್ಲಿ, ಬೇರೆ ಕಡೆ, ಮುಂಬೈಯಲ್ಲೆಲ್ಲ ಹೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮುಂಬೈನಲ್ಲಿ ಇರುವಂಥ ಎಲ್ಲ ಟೂರಿಸಂ ಅಲ್ಲಿ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಎಲ್ಲ ನೀವೇ ಇವತ್ತು ದೊಡ್ಡ ಪ್ರಸಿದ್ಧವಾದಂಥ ಹೆಸರನ್ನ ಪಡ್ಕೊಂಡು ಕಾಪಾಡ್ಕೊಂಡು ಬಂದಿದ್ದೀರಿ. ಹೊರಗಡೆ ದೇಶದಲ್ಲಿ ಇಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ದುಬೈಯಲ್ಲಿ ಹೋಟೆಲ್ ಮಡಗಿರೋರು ಎಲ್ಲ ಕೂಡ ಇವತ್ತು ಇಲ್ಲಿ ನನ್ನ ಕಣ್ಣು ಕಾಣ್ತಾ ಇದ್ದೀರಿ ನೀವೆಲ್ಲ. ಇಂಥ ಒಂದು ದೊಡ್ಡ ಶಕ್ತಿ ಇದೆ. ಸೊ ಅದರಿಂದ ಹೆಲ್ತ್ ಟೂರಿಸಂ ಇರ್ಬೋದು, ಎಜುಕೇಷನ್ ಇರ್ಬೋದು, ಈ ಕಡೆ ನಮ್ಮ ಕೋಸ್ಟಲ್ ಬೆಲ್ಟ್ ಇರೋಂಥ ಏನು ಈ ಸಮುದ್ರ ಏನಿದೆ ಇದರಲ್ಲಿ ಬೀಚ್ ಟೂರಿಸಂ ಇರ್ಬೋದು, ಎಲ್ಲ ಥರದಲ್ಲೂ ಕೂಡ ಮತ್ತು ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತು ದೊಡ್ಡ ಈ ಸಂಪತ್ತು, ಈ ನಿಧಿಯನ್ನು ಕಾಪಾಡಬೇಕು, ಮುಂದಿನ ಜನರೇಷನ್ಗೆ ಹೋಗಬೇಕು. ನಮ್ಮ HK ಪಾಟೀಲ್ ಅವರು ಹೇಳ್ದಂಗೆ ಇದೊಂದು ನಮ್ಮ ಸರ್ಕಾರದ ಮೂಲ ಚಿಂತನೆ. ಮಂಗಳೂರು ಯಾವಾಗಲೂ ಕೂಡ ಒಂದು ಶಾಂತಿಯ ತೋಟ ಆಗಿ ನೆಲೆತ್ಕೊಂಡು ಇರಬೇಕು ಅನ್ನೋದು ನಮ್ಮ ಆಸೆ. ಶಾಂತಿ ತೋಟ ಇರಬೇಕು ಅಂದ್ರೆ ಏನು, ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಈ ಭಾಗದಲ್ಲಿ ಇನ್ವೆಸ್ಟರ್ಸ್ ಬರಬೇಕು. ಈ ಮಧ್ಯದಲ್ಲಿ ಒಂದು ವರ್ಷದಿಂದ ಒಂದು ಯಾವುದೋ ಸಣ್ಣ ಗಲಾಟೆ ಆಗೋದಾಗ, ಉಡುಪಿಲಿ ಯಾವುದೋ ಒಂದು ಸಂಸ್ಥೆ ಗಲಾಟೆ ಆಗೋದಾಗ ಅನೇಕ ನಂಗೆ ಸಂಘ ಸಂಸ್ಥೆಯವರು, ವಿದ್ಯಾರ್ಥಿಗಳು, ಇನ್ಸ್ಟಿಟ್ಯೂಷನ್ ನಡೆಸೋರು ನಮ್ಮಲ್ಲಿ ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ ಒಂದು ಭಾವನೆಯನ್ನ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದು ನನಗೆ ನೋವಾಗ್ತದೆ. ಯಾರ್ಯಾರು ಬಂದು ಹೇಳ್ಕೊಂಡ್ರು ಅಂತ ಅವ್ರ ಹೆಸರನ್ನ ಹೇಳಕ್ಕೆ ನಾನು ತಯಾರಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ಇದಕ್ಕೊಂದು ಫೌಂಡೇಶನ್ ಹಾಕಬೇಕು ಇದಕ್ಕೆ ಅಂತೇಳಿ ನಮ್ಮ ಸರ್ಕಾರ ನಾವು ಚಿಂತೆಯನ್ನು ಮಾಡಿ
ಈ ಒಂದು ಪ್ರಯೋಗಕ್ಕೆ ನಾವು ಪಾಲ್ಗೊಂಡಿದ್ದೇವೆ. ನಿಮ್ಮ ನೋವು ಏನಿದೆ ಅಂತ ನಮಗೆ ಅರ್ಥ ಇದೆ. ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಇಲ್ಲಿ ಆಕರ್ಷಣೆ ಮಾಡಬೇಕು. ಇಲ್ಲಿಂದ ಬೇಕಾದಷ್ಟು ಜನ ಹೊರಗಡೆ ದೇಶಕ್ಕೆ ಹೋಗಿ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ಆದರೆ ಮತ್ತೆ ಅವರು ತನ್ನ ತಾಯಿ ಭೂಮಿ, ಹುಟ್ಟಂಥ ಭೂಮಿ, ನನ್ನ ಕರ್ಮ ಭೂಮಿ, ಜನ್ಮ ಕೊಟ್ಟಂಥ ಭೂಮಿ ಇಲ್ಲಿ ಬಂದು ವಾಪಸ್ ನನ್ನ ಗುರುತನ್ನು ಬಿಡಬೇಕು ಅನ್ನೋದು ಕೂಡ ಬೇಕಾದಷ್ಟಿದೆ. ಮತ್ತು ನನಗೆ ಅರಿವಿದೆ, ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇದ್ದೆ, ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಇದೆ. ಇದನ್ನ ಸರಳತೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತಿದೆ. ಸದ್ಯದಲ್ಲೇ ನಾನು ನಿಮ್ಮೆಲ್ಲ ಶಾಸಕರ ಹತ್ರ ಮಾತಾಡಿ, 3 ಜನ ಸಂಸತ್ ಸದಸ್ಯರು ಕೂಡ ನಾನು ಮಾತಾಡಿ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಕೂಡ ಎಲ್ಲ ಮಾತಾಡಿ, ಒಟ್ಟಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಡೆಲ್ಲಿಗೆ ಹೋಗಿ ನಮ್ಮ ಟೂರಿಸಂ ಮಿನಿಸ್ಟ್ರು ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು CRZ ವಿಚಾರಕ್ಕೆ ಇಬ್ಬರನ್ನು ಕೂಡ ಭೇಟಿ ಮಾಡಿ ಇದು ಯಾವ ರೀತಿ ಸರಳತೆ ಮಾಡಬೇಕು, ಏನು ಗೋವಾಲ್ ಏನಿದೆ ಮತ್ತು ಏನು ನಮ್ಮ ಕೇರಳ ಏನಿದೆ ಅದೇ ರೀತಿ ಇಲ್ಲೂ ಕೂಡ ಪಾಲಿಸಿಯನ್ನ ಮಾಡೋಂಥ ಒಂದು ವ್ಯವಸ್ಥೆಗೆ ನಾವು ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ತಂದು ನಿಮಗೆ ಎಲ್ಲ ಥರದ ಸಹಕಾರವನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು, ನಾವೆಲ್ಲ 10-11 ಗಂಟೆ 12 ಗಂಟೆವರೆಗೂ ಕೂಡ ಲೈವ್ ಆಗಿ ಈ ಮಂಗಳೂರು ಇಡೀ ಒಂದು ಕರಾವಳಿ ಪ್ರದೇಶನ ನಾವು ಇಡಬೇಕಾಗ್ತದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ತದೆ, ಸಂತೋಷದಿಂದ ನೆಮ್ಮದಿ ಬದುಕನ್ನು ತಾಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಯೋಜನೆಯನ್ನು ರೂಪಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮಗೆ ಶಾಸಕರು ಇಲ್ಲದೆ ಇರ್ಬೋದು, 2 ಶಾಸಕರು ಇರ್ಬೋದು, ಆದರೆ ನಮಗೆ 2 ಶಾಸಕರು ಅನ್ನೋದು ಮುಖ್ಯ ಅಲ್ಲ. ಇಡೀ ರಾಜ್ಯ ನಮಗೆ ಒಂದು.